ಹಲೋ ಎವ್ರಿವನ್. UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪೊಲಿಟಿಲಿ ನಾವು ಬಹಳ ಮುಖ್ಯವಾದಂಥ ಮುಂದಿನ ಪಾರ್ಟನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ನೋಡಲಿಕ್ಕೆ ಹೊರಟಿರೋದು ಸಂವಿಧಾನದಲ್ಲಿ ಮೊದಲನೇ ಪಾರ್ಟ್ ಆದಂತಹ ಪಾರ್ಟ್ 1, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಇದರಲ್ಲಿ ಸಂವಿಧಾನದ ಆರ್ಟಿಕಲ್ 1 to 4 ಕವರ್ ಆಗುತ್ತೆ. ಅಂದರೆ ಈ ಕ್ಲಾಸ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದನ್ನು ಸಹ ಕವರ್ ಮಾಡ್ತಾ ಹೋಗೋಣ. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 1 to 4 ಇದೆ ಸಂವಿಧಾನದಲ್ಲಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯ ಇದೆ, ಎಷ್ಟು ಯೂಟೀಸ್ಗಳಿದೆ, ನಿಮಗೆ ಅದರ ಮಾಹಿತಿ ಇರಬಹುದು. ಇಂಡಿಯಾ ವಿ ಹ್ಯಾವ್ 28 ಸ್ಟೇಟ್ಸ್, 28 ರಾಜ್ಯಗಳಿದೆ. ಅದಾದ ನಂತರ ಎಷ್ಟು ಯೂಟೀಸ್ಗಳಿದೆ, ಯೂನಿಯನ್ ಟೆರಿಟರೀಸ್ಗಳು 8 ಯೂಟೀಸ್ಗಳಿದೆ. ಈ ಸ್ಟೇಟ್ಸ್ ಜೊತೆ ಸೆಂಟ್ರಲ್ಲು ಯಾವ ರೀತಿ ಒಂದು ಸಂಬಂಧವನ್ನು ಇಟ್ಕೊಂಡಿದೆ ಆಲ್ರೆಡಿ ನೋಡಿದ್ದೇವೆ ನಾವು. ಇಟ್ ಈಸ್ ಅ ಫೆಡರಲ್ ರಿಲೇಷನ್ಶಿಪ್. ಫೆಡರಲ್ ರಿಲೇಷನ್ಶಿಪ್ ಅಲ್ವಾ? ಫೆಡರಲಿಸಮ್ ಬಗ್ಗೆ ನಾವು ಜಸ್ಟ್ ಮೊದಲು ನೋಡಿದ್ವಿ. ನಾವು ಯಾಕೆ ಕ್ವಾಸಿ ಫೆಡರಲ್ ಅನ್ನುವಂಥ ವಿಷಯ ಬಂದಾಗ ನೋಡಿದ್ವಿ. ವಿತ್ ಯೂನಿಯನ್, ಸ್ಟೇಟ್ಸ್ಗಳು ಯೂನಿಯನ್ ಜೊತೆ ಫೆಡರಲ್ ರಿಲೇಷನ್ಶಿಪ್ಪನ್ನು ಹೊಂದಿವೆ. ವಿತ್ ಯೂನಿಯನ್. ಯಾಕೆ ಫೆಡರಲ್ ಅಂತ ಕರಿತೇವೆ ಗೊತ್ತಿದೆ ನಿಮಗೆ, ಬೇರೆ ಬೇರೆ ಕಾರಣ. ಡ್ಯುಯಲ್ ಗೌರ್ಮೆಂಟು ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಪವರು, ಈ ಥರ ನಾವು ನೋಡಿದ್ದೀವಿ. ಏನು ರೀಸನ್ ಅನ್ನೋದಿಲ್ಲ. ಡಿಸ್ಟ್ರಿಬ್ಯೂಷನ್ ಆಫ್ ಪವರು. ಈಗ ಈ 8 ಯೂಟೀಸ್ಗಳಿದೆಯಲ್ವಾ, ಇದನ್ನು ಕಂಟ್ರೋಲ್ ಮಾಡೋರು ಯಾರು? ಡೈರೆಕ್ಟ್ಲಿ controlled and administered by ಯಾವುದು? ಅಡ್ಮಿನಿಸ್ಟರ್ಡ್ ಬೈ ದಿ ಯೂನಿಯನ್. ಅದಕ್ಕೆ ಹೆಸರೆಲ್ಲ ಇದೆಯಲ್ವಾ, ಯೂನಿಯನ್ ಟೆರಿಟರಿ ಅಂತ. ಕಂಟ್ರೋಲ್ ಮಾಡೋರು, ಅಡ್ಮಿನಿಸ್ಟರ್ ಮಾಡೋರು ಯಾರು? ಯೂನಿಯನ್. ಕಂಟ್ರೋಲ್ ಬೈ ದಿ ಯೂನಿಯನ್. ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು ಆರ್ಟಿಕಲ್ 1. ಆರ್ಟಿಕಲ್ 1 ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಥವಾ ಏನು ಹೇಳುತ್ತೆ? ಇದು ಆರ್ಟಿಕಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಹೇಳೋದು, ಇಟ್ಸ್ ಟೆಲ್ಸ್ ಅಸ್ ಅಬೌಟ್ ನೇಮ್ ಆ್ಯಂಡ್ ಟೆರಿಟರಿ ಆಫ್ ದಿ ಯೂನಿಯನ್. ನೇಮ್ ಆ್ಯಂಡ್ ಟೆರಿಟರಿ ಆಫ್ ದಿ ಯೂನಿಯನ್. ಈಗ ಯಾವುದೇ ಒಂದು ಮಗು ಹುಟ್ಟಿರಬಹುದು. ಮಗು ಹುಟ್ಟಿದಾಗ ಅವಾಗ ಅದಕ್ಕೆ ಪ್ರತಿ ಮನೆಯಲ್ಲೂ, ಎಲ್ಲ ವಿಭಾಗದಲ್ಲೂ ನೀವು ನೋಡಿರ್ಬೋದು, ಹೊಸ ಯಾವುದೋ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ ಅಥವಾ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಹೊಸದಾಗಿ ಏನೇ ಒಂದು ದೊಡ್ಡ ಬದಲಾವಣೆ ಆದರೂ ಅದಕ್ಕೆ ಮುಖ್ಯವಾಗಿ ಒಂದು ಹೆಸರನ್ನು ಇಡೋದು ಸಾಮಾನ್ಯ ಅಲ್ವಾ? ನೇಮಿಂಗ್ ಸೆರೆಮನಿ ಅಂತ ಹೇಳ್ತೇವೆ. ನಮ್ಮ ದೇಶನೂ ಸಹ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಆದರೆ ನಮ್ಮ ದೇಶಕ್ಕೆ ಒಂದೇ ಹೆಸರು ಇರೋದಿಲ್ಲ ಅಲ್ವಾ? ನಮ್ಮ ಕಂಟ್ರಿಗೆ ಒಬ್ಬರು ಏನಂತ ಕರೀತಾರೆ ಭಾರತವನ್ನು, ಒಬ್ಬರು ಹಿಂದೂಸ್ತಾನ್ ಅಂತಾರೆ, ಇನ್ನೊಬ್ಬರು ಭರತ ವರ್ಷ ಅಂತ ಕರೀತಾರೆ, ಮತ್ತೊಬ್ಬರು ಇಂಡಿಯಾ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತು ಬೇರೆಯವರು ಕೆಲವರು ಜಂಬೂ ದ್ವೀಪ ಅಂತ ಕರೀತಾರೆ. ಈ ಥರ ತುಂಬ ಹೆಸರುಗಳಿಂದ ನಮ್ಮ ದೇಶ ಕರೆಸ್ಕೊಂಡು ಬಂದಿದೆ ಮೊದಲಿಂದಾನು. ಹಾಗಾದರೆ ವಾಟ್ ಶುಡ್ ಬಿ ದಿ ನೇಮ್ ಆಫ್ ಅವರ್ ಕಂಟ್ರಿ? ನಮ್ಮ ದೇಶದ ಹೆಸರು ಏನಾಗಿರ್ಬೇಕು ಹಾಗಾದರೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 1 ಕ್ಲಾಸ್ 1 ನೋಡಿ. ಆರ್ಟಿಕಲ್ಲು ಮೇನ್ ಆರ್ಟಿಕಲ್ 1, ಇದರಲ್ಲಿ 1 ಕ್ಲಾಸ್ 1 ನೋಡಿ. ಆರ್ಟಿಕಲ್ 1 ಕ್ಲಾಸ್ 1 ಏನು ಹೇಳುತ್ತೆ ಇದರಲ್ಲಿ? ಇಂಡಿಯಾ. ಹಾಗಾದ್ರೆ ನಮ್ಮ ದೇಶ ಇಂಡಿಯಾ ಅಂತ ಮಾತ್ರ ಕರೆಸ್ಕೊಳುತ್ತಾ? ಇಲ್ಲ. ಇಂಡಿಯಾ ದಟ್ ಇಸ್ ಭಾರತ್. ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 2 ಪಾರ್ಟ್ ಇದೆ. ಇಂಡಿಯಾ ದಟ್ ಇಸ್ ಭಾರತ್ ಅನ್ನೋದು ಮೊದಲನೇದು, ಇದು ಫಸ್ಟ್ ಪಾರ್ಟ್. ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದು 2ನೇ ಪಾರ್ಟ್. ಈ ಒಂದು ಆರ್ಟಿಕಲ್ ಸಬ್ ಕ್ಲಾಸಲ್ಲಿ 2 ಪಾರ್ಟನ್ನು ಮುಖ್ಯವಾಗಿ ನಾವು ನೋಡಬಹುದು ಅಲ್ವಾ? ಈಗ ನೋಡಿ, ಇಂಡಿಯಾ ಇದೆ ಒಂದು ಹೆಸರು,
ಇನ್ನೊಂದು ಭಾರತ್ ಅಂತಿದೆ. ಹಾಗಾದರೆ ಎರಡೂ ನೇಮ್ ಯೂಸ್ ಮಾಡೋದ ನಾವು? ಯಾವುದು ನಮ್ಮ ದೇಶದ ನಿಜವಾದ ಹೆಸರು? ಎರಡು ಹೆಸರಿದೆ, ಡ್ಯುಯಲ್ ನೇಮ್ ಇದೆ ಅಲ್ವಾ? ಕೆಲವರು ಏನು ಹೇಳ್ತಾರೆ, ಯಾಕೆ ಇಂಡಿಯಾ ಅಂತ ಬೇಕು? ಯಾಕಂತಂದರೆ ವಿ ಆರ್ ನೌನ್ ಫಾರ್ ದ ವರ್ಲ್ಡ್ ಆ್ಯಸ್ ಇಂಡಿಯಾ. ಜಗತ್ತಿಗೆ ನಾವು ಇಂಡಿಯಾ ಅಂತ ಪರಿಚಯ ಆಗಿರೋದು. ಬ್ರಿಟಿಷರು ಬಂದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇದು ಆ ಥರ ನಮ್ಮ ದೇಶ ಪರಿಚಯ ಆಗಿರೋದು ಇಂಡಿಯಾ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಏನು ಹೇಳ್ತಾರೆ, ಇಲ್ಲ, ಆ ಇಂಡಿಯಾ ಅಂತ ಹೆಸರು ಕೊಟ್ಟಿರೋದು ಫಾರಿನರ್ಸ್. ಅದು ಆ ವಿದೇಶಿಗರು ಬಂದು ನಮ್ಗೆ ಆ ಹೆಸರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಹೆಸರೇನು? ಕೆಲವರು ಹಿಂದೂಸ್ತಾನ ಅಂತ ಹೇಳಿದರು. ಇಲ್ಲ, ಹಿಂದೂಸ್ತಾನ್ ಅನ್ನೋದು ಪರ್ಷಿಯನ್ಸ್ ಕೊಟ್ಟಿರೋದು ಹೆಸರು ಅಲ್ವಾ? ಹಿಂದೂಸ್ತಾನ್, ದಟ್ ನೇಮ್ ಇಸ್ ಆಲ್ಸೋ ಗಿವನ್ ಬೈ ಪರ್ಷಿಯನ್ಸ್. ದೇ ಆರ್ ಆಲ್ಸೋ ಫಾರಿನರ್ಸ್. ಹಾಗಾಗಿ ಇನ್ನೂ ಕೆಲವರು ಏನು ಹೇಳಿದರು, USSR ಇದೆಯಲ್ವಾ, ಆಗಿನ ಕಾಲದಲ್ಲಿ ರಷ್ಯಾ ಕ್ರಾಂತಿಯಿಂದ ಬಹಳ ಜನ ಪ್ರಭಾವಿತರಾಗಿದ್ದರು. ಸೊ ಮೆನಿ ಪೀಪಲ್ ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ರಷ್ಯನ್ ರೆವಲ್ಯೂಷನ್. ಆಗ USS ಥರಾನೇ ನಾವು ಸಹ USSI ಅಂತ ಇಟ್ಬಿಡೋಣ ಅಂತೆಲ್ಲ ಮಾತಾಡ್ಕೊಂಡಿದ್ರು ಕೆಲವರು. ಇಂಡಿಯಾನು ಬೇಡ, ಭಾರತ ಬೇಡ. ಈ ಥರ ಒಂದು ಡಿಸ್ಕಷನ್ ತುಂಬ ಆಗುತ್ತೆ ಅಲ್ಲ. ಆದಮೇಲೆ ಫೈನಲಿ ಏನು ಮಾಡ್ತಾರೆ, ಪರವಾಗಿಲ್ಲ, ಇಂಡಿಯಾ ಅನ್ನೋದು ಇರಲಿ, ಭಾರತ್ ಅನ್ನೋದು ಇರಲಿ. ಇಂಡಿಯಾ ಅಂತಂದರೆ ಮಾಡರ್ನಿಟಿ, ಈಗಿನ ಕಾಲಕ್ಕೆ ತಕ್ಕ ಹಾಗೆ, ನಮಗೆ ಮಾಡರ್ನಿಟಿಗೆ ತಕ್ಕ ಹಾಗೆ ಒಂದು ನೇಮ್ ಇದೆ. ಜಗತ್ತಿಗೆ ನಮ್ಮನ್ನು ಪರಿಚಯಿಸ್ಕೊಳ್ಳಿಕ್ಕೆ ಇಂಡಿಯಾ ಅಂತ ಇರಲಿ. ಅದೇ ರೀತಿ ನಮ್ಮ ಭಾರತ್, ಇದು ನಮ್ಮ ಟ್ರೆಡಿಷನ್, ಕಲ್ಚರ್ ಬಗ್ಗೆ ಹೇಳುತ್ತೆ. ಅದನ್ನು ಸಹ ಮುಂದುವರ್ಸ್ಕೊಂಡು ಹೋಗೋಣ. ಹಾಗೆ ಫೈನಲಿ ಏನು ಮಾಡ್ತಾರೆ, ಎರಡೂ ನೇಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಫೈನಲಿ 2 ನೇಮ್ಸ್ ಬೋತ್ ಆರ್ accepted. ಆದರೂ ಕೆಲವರಿಗೆ ಸಮಾಧಾನ ಆಗಿರೋದಿಲ್ಲ. ಅವ್ರೇನು ಹೇಳ್ತಾರೆ, ಇಲ್ಲ, ನಮ್ಮ ದೇಶ ಇಂಡಿಯಾ ಮಾತ್ರ. ಯಾಕಂತ ನೋಡಿ, ಅವ್ರು ಹೇಳೋ ಪ್ರಕಾರ ಹೆಸರಲ್ಲೇ ಇಲ್ಲಿ ಆರ್ಟಿಕಲ್ ಇದೆಯಲ್ವಾ, ಇಂಡಿಯಾ ದಟ್ ಇಸ್ ಭಾರತ್. ಫಸ್ಟ್ ಇಂಡಿಯಾ ಯೂಸ್ ಮಾಡಿದ್ದಾರೆ, ಹಾಗಾಗಿ ನಮ್ಮ ದೇಶ ಇಂಡಿಯಾ. ಅದು ಭಾರತ್ ಅಂತ ಆಮೇಲೆ ಯೂಸ್ ಮಾಡಿದ್ದಾರೆ. ನಾವು ಇಂಡಿಯಾ ಅಂತಲೇ ಕರಿಬೇಕು ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಫಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಂತ. ಇಲ್ಲ, ಭಾರತ್ ಅಂತಾನೆ ಕರಿಬೇಕು, ಬೇಕಿದ್ರೆ ಹಿಂದಿ ಟ್ರಾನ್ಸ್ಲೇಷನ್ ನೋಡಿ ಕಾನ್ಸ್ಟಿಟ್ಯೂಷನ್ದು ಅಂತ ಹೇಳ್ತಾರೆ. ಹಿಂದಿ ಟ್ರಾನ್ಸ್ಲೇಷನಲ್ಲಿ ಭಾರತ್ ಅರ್ಥಾತ್ ಇಂಡಿಯಾ ಅಂತ ಅವರು ಬರ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಬರೆದಿದ್ದಾರೆ. ಹಾಗಾಗಿ ಇಲ್ಲ, ಭಾರತ್ ಅನ್ನೋದು ನಿಜವಾದ ಹೆಸರು. ಮೊದಲು ನಾವು ಭಾರತ್ ಅನ್ನೋ ಹೆಸರಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೆಲವರು ವಾದ. ಅಂದರೆ ಇದು ಅಲ್ಲಿಗೆ ನಿಲ್ಲೋದಿಲ್ಲ. ಈ ದಿಸ್ ಮ್ಯಾಟರ್ ವೆಂಟ್ ಟು ದಿ ಕೋರ್ಟಿಗೆ ಹೋಗುತ್ತೆ. ಕೋರ್ಟಿಗೆ ಹೋಗಿ ಹೇಳ್ತಾರೆ, ಕೋರ್ಟು ಏನು ಸಮಸ್ಯೆ ನಿಮ್ಮದು ಅಂತ ಕೇಳುತ್ತೆ. ಇಲ್ಲ, ನಮಗೆ ನಮ್ಮ ದೇಶವನ್ನು ಭಾರತ ಅಂತ ಮಾತ್ರ ಕರಿಬೇಕು, ಇಂಡಿಯಾ ಅಂತ ಯಾಕೆ ಕರಿಬೇಕು? ಯಾಕಂದರೆ ಮೊದಲಿಂದನೂ ನಮ್ಮ ದೇಶ ಭಾರತ. ಯಾರೋ ಬೇರೆಯವರು ಬಂದು ಇಂಡಿಯಾ ಅಂತ ಹೆಸರು ಕೊಟ್ಟು ಮಾತ್ರಕ್ಕೆ ನಮ್ಮ ದೇಶ ಬದಲಾಗೋದಿಲ್ಲ ಅಂತ ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ, ಪಿಟಿಷನ್ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟು ಮುಖಕ್ಕೆ ಉಗ್ದು ಕಳಿಸುತ್ತೆ. ಅಲ್ಲ, ಇಷ್ಟು ಹೆಸರು ಚೇಂಜಿಗೋಸ್ಕರ ಇಲ್ಲಿಗೆ ಬಂದಿದ್ದೀರಲ್ಲ, ದೇಶದಲ್ಲಿ ಬೇರೆ ಬೇರೆ ಎಷ್ಟೋ ಸಮಸ್ಯೆ ಇದೆ, ಅದಕ್ಕೆ ಲಿಟಿಗೇಷನ್ ಹಾಕಿ, ನೀವು ಅದಕ್ಕೆ ಅರ್ಜಿ ಹಾಕಿ. ಅದು ಬಿಟ್ಟುಕೊಂಡು ಎರಡು ಹೆಸರು ಓಕೆ ಅಂತ ನಾವು ಮೊದಲೇ ಹೇಳಿದ್ದೇವೆ ಸಂವಿಧಾನದಲ್ಲಿ. ಇಂಡಿಯಾ ದಟ್ ಇಸ್ ಭಾರತ್ ಅಂತಂದ್ರೂ ಒಂದೇ, ಭಾರತ್ ಅರ್ಥಾತ್ ಇಂಡಿಯಾ ಅಂತಂದ್ರೂ ಒಂದೇ. ಎರಡೂ ಹೆಸರನ್ನ ಯೂಸ್ ಮಾಡಬಹುದು ನೀವು, ನಿಮಗೂ ಬೇಕಾಗಿರೋದು ಕರ್ಕೊಳ್ಳಿ, ನಿಮ್ಮ ಚಾಯ್ಸ್ ಅದು. ಹಾಗಂತ ಹೇಳಿ ಸುಪ್ರೀಂ ಕೋರ್ಟು ಲಿಟಿಗೇಷನನ್ನು ಡಿಸ್ಮಿಸ್ ಮಾಡಿಬಿಡುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳೋದು ಅದೇ, ಬೋತ್ ಆರ್ ದಿ ನೇಮ್ಸ್ ಅಲ್ವಾ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ, ಯುವರ್ ಚಾಯ್ಸ್ ಅದು, ಯುವರ್ ಚಾಯ್ಸ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಳಿಸುತ್ತೆ ಅವರಿಗೆ. ಇದಾದ ನಂತರ ಈಗ ರೀಸೆಂಟಾಗಿ G20 ಸಮ್ಮಿಟ್ ಆಗಿತ್ತು. G20 ಸಮ್ಮಿಟ್ನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಇಂಡಿಯಾ ಅಂತಲೇ ಯೂಸ್ ಮಾಡ್ತಾ ಇದ್ವಿ. G20 ಸಮ್ಮಿಟ್ ನಮ್ಮ ದೇಶದಲ್ಲಿ ಆಗಿರಬೇಕಾದ್ರೆ ನಮ್ಮ ಮೋದಿಯವರು, ನೀವು ಆ ಫೋಟೋ ನೋಡಿದರೆ ಗೊತ್ತಾಗ್ಬೋದು, ಮೋದಿಯವರು ಕೂತ್ಕೊಂಡು ಮುಂದ್ಗಡೆ ಪ್ರತಿ ದೇಶದ ಯಾವುದೇ ಒಂದು ದೇಶದ ನಾಯಕರು ಬಂದಾಗ ಅವ್ರು ಕೂತ್ಕೊಳ್ಳೋ ಚೇರ್ ಮುಂದ್ಗಡೆ ಟೇಬಲ್ನಲ್ಲಿ ಆ ದೇಶದ ಹೆಸರಿರುತ್ತೆ. ಮೊದಲೆಲ್ಲ ಇಂಡಿಯಾ ಅಂತ ಇರ್ತಾ ಇತ್ತು. ಈಗ ಮೋದಿಯವರು ರೀಸೆಂಟಾಗಿ G20 ಸಮ್ಮಿಟ್ನಲ್ಲಿ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ಎಲ್ಲ ಕಡೆ ಭಾರತ್ ಅಂತ ಯೂಸ್ ಮಾಡಿದ್ದಾರೆ. ಅಂದರೆ ಇದೇನು ದೊಡ್ಡ ವಿಷಯ ಅಲ್ಲ, ಆದರೆ ಇದರ ಬಗ್ಗೆ ಸಮಾಜದಲ್ಲಿ ಮತ್ತೆ ಟೀಕೆಗಳು ಬರುತ್ತೆ. ಇವರು ಇಂಡಿಯಾ ಅನ್ನೋದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಕೇವಲ ಭಾರತ್ ಅನ್ನೋದನ್ನು ಪ್ರಪೋಸ್ ಮಾಡ್ತಿದ್ದಾರೆ. ಈ ಥರ ನೋಡಿ, ಚಿಕ್ಕ ವಿಷಯ ಅಂತ ನಮ್ಗನ್ಸುತ್ತೆ, ಆದರೆ ಅದರಿಂದಾಗಲೂ ಸಮಾಜದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ಟೀಕೆ ಟಿಪ್ಪಣಿಗಳು ಎದುರಾಗ್ತಾ ಹೋಗುತ್ತೆ. ನಮ್ಮ ಎಕ್ಸಾಮಿಗೆ ನಾವೇ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ? ಫಾರ್ ಎಕ್ಸಾಮ್ ಇಂಪಾರ್ಟೆಂಟಾಗಿ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯಾನ್ ದಿ ಗೌರ್ಮೆಂಟ್
ಕ್ಯಾನ್ ದಿ ಗವರ್ಮೆಂಟ್ ಓನ್ಲಿ ಯೂಸ್ ಭಾರತ್ ಆ್ಯಂಡ್ ನಾಟ್ ಇಂಡಿಯಾ? ಸರ್ಕಾರ ಈಗ ಇಂಡಿಯಾ ಅನ್ನೋದನ್ನು ಬಿಟ್ಟು ಭಾರತ್ ಅಂತ ಮಾತ್ರ ಯೂಸ್ ಮಾಡಲಿಕ್ಕೆ ಮಾಡ್ಬೋದಾ? ಕ್ಯಾನ್ ಓನ್ಲಿ ಯೂಸ್ ಭಾರತ್ ನಾಟ್ ಇಂಡಿಯಾ ಅಲ್ವಾ? ಆ ಥರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆದ ಕ್ವಶನ್ನು. ಇದಕ್ಕೆ ಆನ್ಸರ್ ಏನು? ಎಸ್, ಹೌದು, ಆಯ್ಕೆ ಇದೆ ನಮಗೆ ಅಲ್ವಾ? ಎರಡು ಹೆಸರು ಅಂತಂದಮೇಲೆ ಎರಡರಲ್ಲಿ ಯಾವುದು ಬೇಕಾದರೂ ಯೂಸ್ ಮಾಡಬಹುದು. ಎಸ್, ಯು ಕ್ಯಾನ್ ಚೂಸ್ ಎನಿ ಒನ್ ನೇಮ್. ಯು ಕ್ಯಾನ್ ಚೂಸ್ ಎನಿ ಒನ್ ನೇಮ್ ಅಲ್ವಾ? ಯಾವುದಾದ್ರೂ ಒಂದು ನೇಮನ್ನು ಯೂಸ್ ಮಾಡಬಹುದು. ಇಷ್ಟು ದಿನ ಇಂಡಿಯಾ ಅಂತ ಕರೆಸ್ಕೊಂಡು ಈಗ ಸಡನ್ನಾಗಿ ಭಾರತ್ ಅಂತ ಚೇಂಜ್ ಮಾಡಿದರೆ ಓಕೆನಾ? ಓಕೆ, ಪರವಾಗಿಲ್ಲ, ಅದಕ್ಕೇನೂ ತೊಂದರೆ ಇಲ್ಲ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಇದೆ. ಏನಂತಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಟ್ ಡೂ ವಿ ಹ್ಯಾವ್ ಟು ಅಪ್ರೋಚ್? ನಮ್ಮ ದೇಶದಲ್ಲೇನೋ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಇದು ಒಪ್ಪಿಗೆ ಆಗಿದೆ. ಆದರೆ ಜಗತ್ತಿಗೆ ನಾವು ಗುರುತಿಸ್ಕೊಂಡಿರೋದು ಇಂಡಿಯಾ ಅಂತ. ಆ ಸಂದರ್ಭದಲ್ಲಿ ಡೂ ವಿ ಹ್ಯಾವ್ ಟು ಅಪ್ರೋಚ್ ಯುನೈಟೆಡ್ ನೇಷನ್ಸ್ ಅಂತಂದರೆ ವಿಶ್ವಸಂಸ್ಥೆ? ಇಫ್ ವಿ ಹ್ಯಾವ್ ಟು ಚೇಂಜ್ ಅವರ್ ನೇಮ್ and so that the world countries ಅಂತ ಹೇಳ್ಬೋದು. ವರ್ಲ್ಡ್ countries will call us only Bharat and not India. Call us only Bharat and not India. ಕರೆಕ್ಟಾಗಿ ನೋಡ್ಕೊಳ್ಳಿ. ನಮ್ಮ ಹೆಸರೇನೋ ನಾವು ಚೇಂಜ್ ಮಾಡ್ಕೊಂಡಿದ್ದೇವೆ. ಇಂಡಿಯಾ ಬೇಡ, ಭಾರತ್ ಇರಲಿ ಅಂತ ನಾವು ಒಪ್ಕೊಂಡಿದ್ದೇವೆ. ನಮ್ಮ ದೇಶದಲ್ಲಿ ಓಕೆ ಇದು. ಆದರೆ ಡೂ ವಿ ಹ್ಯಾವ್ ಟು ಅಪ್ರೋಚ್ ಅಲ್ವಾ? ನಾವು ಹೋಗಬೇಕಾಗಾದ್ರೆ ಯು ಎನ್ ಹತ್ರ ಹೋಗಿ ಹೇಳಬೇಕಾ ನಾವು? ನೀವು ಕೇಳ್ಬೋದು, ಅಲ್ಲ ಯು ಎನ್ ಹತ್ರ ಯಾಕೆ ಹೋಗಬೇಕು ಅಲ್ವಾ? ವೈ ಆರ್ ವಿ ಸಾವರಿನ್ ಅಲ್ವಾ? ನಾವು ಸಾವರಿನ್ ಕಂಟ್ರಿ ಅಲ್ವಾ? ಆರ್ ವಿ ಸಾವರಿನ್ ಅನ್ನೋಂಥ ಪ್ರಶ್ನೆ ಬರ್ಬೋದು. ಅಂದರೆ ನಮಗೆ ಸಾರ್ವಭೌಮತೆ ಇದೆ. ನಾವು ನಮ್ಮ ಹೆಸರು ಬದಲು ಮಾಡ್ಕೊಳ್ಳಿಕ್ಕೆ ಯು ಎನ್ ಹತ್ರ ಯಾಕೆ ಹೋಗಬೇಕು? ಅಥವಾ ಅಲ್ಲಿ ಹೋಗಿ ಯಾಕೆ ಕೇಳ್ಕೊಳ್ತಾ ಇರಬೇಕು ಅಂತ ನಿಮ್ಗೆ ಅನಿಸ್ಬಹುದು. ಈಗ ಉದಾಹರಣೆಗೆ ನೋಡಿ, ನಿಮ್ಗೊಂದು ಹೆಸರಿದೆ ಎ ಅಂತ. ನೀವು ಅದನ್ನು ಬಿ ಅಂತ ಚೇಂಜ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದೀರಿ. ಯು ಆರ್ ಗೋಯಿಂಗ್ ಟು ಚೇಂಜ್ ಯುವರ್ ನೇಮ್ ಫ್ರಮ್ ಎ ಟು ಬಿ ಅಲ್ವಾ? ಕರೆಕ್ಟ್, ಒಪ್ಕೊಳ್ಳೋಣ. ಚೇಂಜಿಂಗ್ ಯುವರ್ ನೇಮ್ ಇಸ್ ಯುವರ್ ರೈಟ್. ಹೆಸರನ್ನು ಬದಲಾಯಿಸಿಕೊಳ್ಳೋದು ನಿಮ್ಮ ಹಕ್ಕು. ಯು ಡೋಂಟ್ ನೀಡ್ ಟು ಟೇಕ್ ಪರ್ಮಿಷನ್ ಫ್ರಮ್ ಎನಿ ಒನ್. ಅದಕ್ಕೋಸ್ಕರ ಬೇರೆಯವರ ಪರ್ಮಿಷನ್ ನಿಮಗೆ ಬೇಕಾಗೋದಿಲ್ಲ. ಆದರೆ ಬೇರೆಯವರು ನಿಮ್ಮ ಹೆಸರನ್ನು ಮೊದಲು ಎ ಅಂತ ಕರೀತಾ ಇದ್ದರು, ಈಗ ಬಿ ಅಂತ ಕರಿಬೇಕು ಅಂತ ಆದರೆ ನೀವು ಅವ್ರಿಗೆ ತಿಳಿಸ್ಬೇಕಾಗತ್ತೆ ಅಲ್ವಾ? ಬಟ್ ಇಫ್ ಯು ವಾಂಟ್ ಟು ಅದರ್ಸ್ ಆಲ್ಸೋ ಕಾಲ್ ಯು ಬೈ ಯುವರ್ ನ್ಯೂ ನೇಮ್, ಯು ಹ್ಯಾವ್ ಟು ಗಿವ್ ಅಡ್ವರ್ಟೈಸ್ಮೆಂಟ್. ಅದು ನಿಮ್ಗೆ ಗೊತ್ತಿರಬಹುದು. ನಿಮ್ಮ ಹೆಸರು ಚೇಂಜ್ ಮಾಡ್ತೀರಿ ಅಂತಂದರೆ ನೀವು ಸಾರ್ವಜನಿಕ ಪ್ರಕಟಣೆ, ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾಗತ್ತೆ. ಯಾರಿಗಾದರೂ ಒಬ್ಜೆಕ್ಷನ್ ಇದ್ದರೆ ಅವರು ನಿಮಗೆ ತಿಳಿಸಬಹುದು. ಆ ಥರನೇ ನಾವು ನಮ್ಮ ದೇಶಕ್ಕೆ ಬೇರೆ ಹೆಸರನ್ನು ಕೊಟ್ಟರೆ, ಇಫ್ ಯು ವಾಂಟ್ ದ ವರ್ಲ್ಡ್ ಟು ಕಾಲ್ ಭಾರತ್, ಯು ನೀಡ್ ಟು ಅಪ್ರೋಚ್ ಯು ಎನ್. ನೆನಪಿರಲಿ, ಇಫ್ ಯು ವಾಂಟ್ ದ ವರ್ಲ್ಡ್, ಇಡೀ ಜಗತ್ತು ನಮ್ಮನ್ನು ಭಾರತ್ ಅಂತ ಕರಿಬೇಕಾದ್ರೆ, ಇಫ್ ಯು ವಾಂಟ್ ದ ವರ್ಲ್ಡ್ ಟು ಕಾಲ್ ಭಾರತ್ ಅಂತ ಜಗತ್ತಿನ ದೇಶಗಳು ನಮ್ಮನ್ನು ಕರಿಬೇಕಾದ್ರೆ, ವಿ ನೀಡ್ ಟು ಅಪ್ರೋಚ್ ಯು ಎನ್. ಅಂದರೆ ಅದಾದಮೇಲೆ ಯು ಎನ್ ಅದರಲ್ಲಿ ಮುಖ್ಯವಾಗಿ ತಿಳಿಸುತ್ತೆ ಬೇರೆ ದೇಶಗಳಿಗೆ. ಆವಾಗ ಏನಾಗುತ್ತೆ, ಆಲ್ ದಿ ಯು ಎನ್ ಮೆಂಬರ್ ಕಂಟ್ರೀಸ್ಗಳಿದೆಯಲ್ವಾ, ಆಲ್ ದಿ ಯು ಎನ್ ಮೆಂಬರ್ಸ್ ಏನು ಮಾಡುತ್ತೆ, ನಮ್ಮನ್ನು ಭಾರತ್ ಅಂತ ಒಪ್ಕೊಳ್ಳುತ್ತೆ. ಭಾರತ್ ಅಂತ ನಮ್ಮನ್ನು ಕರೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಎಷ್ಟೋ ದೇಶಗಳು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿರೋ ಇತಿಹಾಸಗಳಿದೆ. ಹಾಗಾಗಿ ಇಟ್ ಈಸ್ ನಾಟ್ ದಿ ಫಸ್ಟ್ ಕೇಸ್.
ಇನ್ನೊಂದು ವಿಷಯ, ಈಗ ನಮ್ಮ ಹತ್ರ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 1 ಅಂತ ನೋಡಿದ್ವಿ, ಇಂಡಿಯಾ ದಟ್ ಇಸ್ ಭಾರತ್ ಆ್ಯಂಡ್ ನಾವೇನು ಯು ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಮತ್ತೊಂದು ಪ್ರಶ್ನೆ ಏನು ಬರುತ್ತೆ, ವಾಟ್ ಇಫ್ ವಿ ವಾಂಟ್ ಟು ರಿಮೂವ್ ದಿ ಇಂಡಿಯಾ ಫ್ರಾಮ್ ದಿ ಆರ್ಟಿಕಲಲ್ಲಿ ಇಂಡಿಯಾ ಅಂತ ಇರೋದನ್ನೇ ತೆಗೆದು ಹಾಕಿಬಿಡ್ಬೋದಾ ನಾವು? ವಾಟ್ ಇಫ್ ವಿ ವಾಂಟ್ ರಿಮೂವ್ ದಿ ಇಂಡಿಯಾ ಫ್ರಾಮ್ ಆರ್ಟಿಕಲ್ 1 ಸಬ್ ಕ್ಲಾಸ್ 1, ಅದರಿಂದ ನಾವು ಇಂಡಿಯಾ ಅಂತ ಇರೋದನ್ನು ಚೇಂಜ್ ಮಾಡಿಬಿಡ್ಬೋದಾ, ತೆಗೆದು ಬಿಡ್ಬೋದಾ? ಈಸ್ ದಟ್ ಪಾಸಿಬಲ್? ನಿಮಗೇನು ಅನಿಸುತ್ತೆ? ಈಸ್ ದಟ್ ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ಅದು ಪಾಸಿಬಲ್, ಹೌದು. ಎಸ್, ಇಟ್ ಈಸ್ ಪಾಸಿಬಲ್. ಆದರೆ ಫಾರ್ ದಟ್ ಏನು ಮಾಡಬೇಕು ನಾವು? ಫಾರ್ ದಟ್ ವಿ ನೀಡ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು. ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಮೆಜಾರಿಟಿ ಬೇಕಾಗುತ್ತೆ. ಫಾರ್ ದಟ್ ವಿ ನೀಡ್ ಮೆಜಾರಿಟಿ ಇನ್ ಬೋತ್ ದ ಹೌಸಸ್. ಮೆಜಾರಿಟಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಯಾವ್ಯಾವ ಥರ ಮೆಜಾರಿಟಿ ಇರುತ್ತೆ ಅಂತ. ಬೋತ್ ಹೌಸಸ್ ನಾನು ನಿಮ್ಗೆ ಯಾವ ಮೆಜಾರಿಟಿ ಟೈಪ್ ಅಂತ ನೀವೇ ಗೆಸ್ ಮಾಡಬೇಕು. ಒಂದು ಸ್ಪೆಷಲ್ ಮೆಜಾರಿಟಿಲೇ ಬೇರೆ ಬೇರೆ ಟೈಪ್ ಇದೆ. ಇಲ್ಲಿ ಮೆಜಾರಿಟಿ ಇನ್ ಬೋತ್ ದ ಹೌಸಸ್ ಅಂದರೆ ಯಾವ ಥರ ಅಂತಂದರೆ ನಾಟ್ ಲೆಸ್ ದೆನ್ 2/3, ಒಂದು ಕ್ಲಾಸ್ 2/3. ಅದ್ರ ಜೊತೆ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ ಯಾವುದು ಅಂತ ಗೆಸ್ ಮಾಡಿ ಕೆಳಗಡೆ ಬರೆದಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಹಾಗಾಗಿ ನಾವು ಅಷ್ಟು ಸುಲಭವಾಗಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಎರಡು ಹೌಸ್ನಲ್ಲೂ ನಾಟ್ ಲೆಸ್ ದೆನ್ 2/3 ಮೆಜಾರಿಟಿ ಬೇಕು, ಮತ್ತು ಟೋಟಲ್ ಮೆಂಬರ್ಶಿಪ್ಪಿನ ಮೆಜಾರಿಟಿ ಸಹ ಬೇಕು. ಈ ಥರ ಮಾಡಿದ ಮೇಲೂ ನಾವು ಚೇಂಜ್ ಮಾಡಿದರೂ ಕೋರ್ಟು ಅದನ್ನು ಇಂಟರ್ಪ್ರೆಟ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಲ್ಲ ಇದು ಬೇಸಿಕ್ ಸ್ಟ್ರಕ್ಚರಿನ ಭಾಗ, ಇದು ಬೇಸಿಕ್ ಫೀಚರ್ನ ಭಾಗ, ಇದು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋಲ್ಲ ನೀವು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕರಿಸಬಹುದು. ಜುಡಿಷಿಯಲ್ ರಿವ್ಯೂ ಆಗುತ್ತೆ. ಹಾಗಾದಾಗ ನಾವು ಮಾಡಿದಂತಹ ಚೇಂಜು ವರ್ಕ್ ಆಗೋದಿಲ್ಲ. ಅವಕಾಶ ಇದೆ ನಮಗೆ, ನಾವು ಚೇಂಜ್ ಮಾಡಬಹುದು. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕಾಗತ್ತೆ. ಯಾವ ಆರ್ಟಿಕಲ್ಲು 368 ನೆನಪಾಗಿರಲಿ, ಅದೆಲ್ಲ ಒಂದು ಡೀಟೇಲಾಗಿ ನೋಡ್ತೇವೆ, ಅಮೆಂಡ್ಮೆಂಟ್ ಮಾಡುವ ಪ್ರಕ್ರಿಯೆಗಳನ್ನೆಲ್ಲ. ಹಾಗಾಗಿ ಅದೆಲ್ಲ ಮಾಡಬಹುದು. ಕೋರ್ಟ್ ಏನು ಹೇಳುತ್ತೆ ಆಮೇಲೆ ಅನ್ನೋದು ಸಹ ಇಂಪಾರ್ಟೆಂಟ್. ಇದು ನೆನಪಿರಲಿ, ಇಂಡಿಯಾ ದಟ್ ಇಸ್ ಭಾರತ್ ಅಲ್ವಾ. ಒಂದು ಪಾರ್ಟ್ ಮುಗೀತು, ಆರ್ಟಿಕಲ್ 1ನಲ್ಲಿ ಅರ್ಧ ಭಾಗ ಮುಗೀತು. ಇಂಡಿಯಾ ದಟ್ ಇಸ್ ಭಾರತ್ ಅನ್ನೋ ಪಾರ್ಟ್ ಮುಗೀತು. ಇನ್ನೊಂದಿತ್ತು ಮುಂದ್ಗಡೆ ಸೆಂಟೆನ್ಸ್, ದಟ್ ಇಸ್ ಭಾರತ್ ಅನ್ನೋದು ಮುಗೀತು. ನಮ್ಮದು ಗೊತ್ತಾಯಿತು ನಿಮಗೆ ಏನು ಅಂತ. ಇಂಡಿಯಾ ಅಂತಂದರೆ ಏನು, ಭಾರತ್ ಅಂತಂದರೆ ಏನು, ಎರಡೂ ಯೂಸ್ ಮಾಡ್ತೇವೆ ನಾವು ಜಗತ್ತಿಗೆ ತಿಳಿಸ್ಬೇಕು ಅಂತಂದರೆ UN ಅಪ್ರೋಚ್ ಮಾಡಬೇಕಾಗತ್ತೆ. ನಾವು ಚೇಂಜ್ ಮಾಡಬಹುದು ಇದನ್ನು, ಅಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಎರಡನೇ ಪಾರ್ಟ್ ಇತ್ತು, ಇದು ಕಾಮ ಹಾಕಿ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಅಲ್ಲ, ನಾವು ಫೆಡ್ರಲ್ಲ ಯೂನಿಯನ್ನ ಅನ್ನೋದೆಲ್ಲ ಡಿಸ್ಕಸ್ ಮಾಡಿದ್ವಿ ಮೊದಲು ಅಲ್ವಾ. ಅಂಬೇಡ್ಕರ್ ಹತ್ರ ಪ್ರಶ್ನೆ ಮಾಡ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ. ಏನಂತ? ಆರ್ ವಿ ಫೆಡ್ರಲ್? ಅಂಬೇಡ್ಕರ್ ಕೇಳ್ತಾ ಇರೋದಲ್ಲ, ಅಂಬೇಡ್ಕರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಆರ್ ವಿ ಫೆಡ್ರಲ್? ನಾವು ಫೆಡ್ರಲ್ ಕಂಟ್ರಿನಾ ಅಥವಾ ಯೂನಿಟರಿ ಪಾಲಿಟಿನ? ಫೆಡ್ರಲ್ಲ ಯೂನಿಟರಿನಾ? ಆರ್ ವಿ ಫೆಡ್ರಲ್ ಆರ್ ಯೂನಿಟರಿ ಪಾಲಿಟಿ ಅಂತ ಕೇಳಿದಾಗ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ? ಎಸ್, ವಿ ಆರ್ ಫೆಡ್ರಲ್, ನಾವು ಫೆಡ್ರಲ್ ಹೌದು. ಆವಾಗ ಮತ್ತೆ ಪ್ರಶ್ನೆ ಮಾಡ್ತಾರೆ, ದೆನ್ ವೈ ಇಟ್ ಈಸ್ ನಾಟ್ ಫೆಡರೇಷನ್ ಆಫ್ ಸ್ಟೇಟ್ಸ್? ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹಾಕಿದಾರಲ್ಲ ಇಲ್ಲಿ, ಯಾಕೆ ಇಲ್ಲಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಹಾಕಿಲ್ಲ? ಅಂಬೇಡ್ಕರಿಗೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ದೆನ್ ವೈ ಇಟ್ ಈಸ್ ನಾಟ್ ಫೆಡರೇಷನ್ ಆಫ್ ಸ್ಟೇಟ್ಸ್? ಯಾಕೆ ಅಲ್ಲಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಹಾಕಿಲ್ಲ? ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಯಾಕೆ ಹಾಕಿಲ್ಲ? ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹಾಕಿದ್ದೀರಿ.
ಆವಾಗ ಅಂಬೇಡ್ಕರ್ ಅವರು ಈ 2 ರೀಸನನ್ನು ಕೊಡ್ತಾರೆ. ಯಾವುದು ಆ 2 ರೀಸನ್ನು? ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬರೀರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೇವ್ 2 ರೀಸನ್ಸ್. ಯಾಕೆ ಆ ಥರ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನಾವು ಬರೆದಿದ್ದೀವಿ? 2 ರೀಸನ್ಸ್ ಅಂತ ಅವ್ರು ಹೇಳ್ತಾರೆ. 2 ರೀಸನ್ಸ್. ಮೊದಲನೇದೇನು? ಇಂಡಿಯಾ is not the result of an agreement between the states. ಇದು ಮೊದಲನೇ ರೀಸನ್ನು, ಎಕ್ಸ್ಪ್ಲೇನ್ ಮಾಡ್ತೇನೆ. ಎರಡನೇದೇನು? ನೋ ಸ್ಟೇಟ್ಸ್ has the right to secede from ಯೂನಿಯನ್. 2 ರೀಸನ್ನ ಕೊಡ್ತಾರೆ. ನಾವು ಯಾಕೆ ಫೆಡರೇಷನ್ ಅಂತ ಯೂಸ್ ಮಾಡಿಲ್ಲ, ಯಾಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆದಿದ್ದೀವಿ ಮೊದಲನೇ ಆರ್ಟಿಕಲಲ್ಲಿ ಅಂತ ಅವ್ರು ಹೇಳೋದು, US ಅಲ್ಲಿ ಉದಾಹರಣೆಗೆ ಅಲ್ಲಿ ಕಂಪ್ಲೀಟ್ ಫೆಡರಲಿಸಮ್ ಇದೆ. ಅಂದರೆ ಅದರ ಅರ್ಥ ಅಲ್ಲಿರೋ ಸ್ಟೇಟ್ಸ್ಗಳು ತಮ್ಮ ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ನಾವು ಎಲ್ಲ ಒಂದು ದೇಶವಾಗಿರೋಣ ಅಂತ ಅವರೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ನಮ್ಮ ದೇಶದಲ್ಲಿ ಇಟ್ ಈಸ್ ನಾಟ್ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಸ್ಟೇಟ್ಸ್ ಅಲ್ವಾ? ಇಂಡಿಯಾ ಮೊದಲಿಂದಾನೂ ಇತ್ತು. ಅಮೇರಿಕಾ ಹಾಗಲ್ಲ. ಅಮೇರಿಕಾ ಫಾರ್ಮ್ ಆಗಿರೋದು ಆ ಎಲ್ಲ ಸ್ಟೇಟ್ಸ್ಗಳು ಒಂದಾಗಿ ಒಗ್ಗಟ್ಟಾದ ಮೇಲೆ ಫಾರ್ಮ್ ಆಗಿರೋದು. ಇಂಡಿಯಾ ಮೊದಲಿಂದಾನೂ ಇತ್ತು ಅಲ್ವಾ? ಯಾವುದೇ ಒಂದು ರಾಜ್ಯಗಳು ಒಗ್ಗಟ್ಟು ಆದಮೇಲೆ ಇದು ಭಾರತ ಅಂತ ಕರೆಸ್ಕೊಂಡಿರೋದು ಅಲ್ಲ. ಮೊದಲಿಂದ ಭಾರತ ಇತ್ತು. ಭಾರತದ ಭಾಗಗಳು ಚೇಂಜ್ ಆಗ್ತಾ ಬಂದಿವೆ ಅಷ್ಟೇ. ಕೆಲವರು ಕೇಳಬಹುದು, ಇಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಂತ ಇತ್ತು, ಅವರು ಡಿಫ್ರೆಂಟ್ ಆಗಿದ್ದರು, ಅವರೆಲ್ಲ ಸೈನ್ ಮಾಡಿಲ್ವಾ? ಹಾಗಾದರೆ ನೀವು ಪೋಸ್ಟ್ ಇಂಡಿಪೆಂಡೆನ್ಸು ಅಲ್ಲೆಲ್ಲ ನೀವು ನೋಡಿರ್ಬೋದು, ಸೈನ್ ಮಾಡ್ತಾರೆ ಎಕ್ಸೆಷನ್ಗೆ. ಆವಾಗ ಅದಕ್ಕೆ ಉತ್ತರ ಏನು ಕೊಡ್ತಾರೆ? ಪ್ರಿನ್ಸ್ಲಿ ಸ್ಟೇಟ್ಗಳು ಸಹ ಇಂಡಿಯಾವನ್ನು ಕ್ರಿಯೇಟ್ ಮಾಡಿಲ್ಲ ಅಲ್ವಾ? ದೇ ಡಿಡ್ ನಾಟ್ ಕ್ರಿಯೇಟ್ ಇಂಡಿಯಾ, ದೇ ಜಾಯಿಂಡ್ ಇಂಡಿಯಾ. ಪ್ರಿನ್ಸ್ಲಿ ಸ್ಟೇಟ್ಸ್ ದೇ ಡಿಡ್ ನಾಟ್ ಕ್ರಿಯೇಟ್ ಇಂಡಿಯಾ. ಇಂಡಿಯಾ ಕ್ರಿಯೇಟ್ ಆಗಿರೋದು ಸ್ಟೇಟ್ಸ್ಗಳಿಂದಲ್ಲ. ಇಂಡಿಯಾ ಮೊದಲಿಂದಾನೂ ಇತ್ತು. ಸ್ಟೇಟ್ಸ್ಗಳ ನಡುವಿನ ಅಗ್ರಿಮೆಂಟಿಂದಲ್ಲ. ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಅಗ್ರಿಮೆಂಟ್ ಮಾಡಿಕೊಂಡು ಈಗ ನಾವೇ ಒಂದು 5-6 ಜನ ಸೇರಿಕೊಂಡು ಒಂದು ಹೊಸ ಕಂಪ್ನಿ ಕಟ್ಟೋಣ ಅಂತ ಒಂದು ಯೋಚನೆ ಬಂದರೆ ಆವಾಗ ಅದು ಹೊಸದಾಗಿ ಬಂದಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಆದರೆ ಒಂದು ಸಂಸ್ಥೆ ಮೊದಲಿಂದ ಇರುತ್ತೆ, ನಾವು ಅದಕ್ಕೆ ಜಾಯ್ನ್ ಆಗ್ತೇವೆ, ಅವಾಗ ನಮ್ಮಿಂದ ಅದಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ರೀತಿ ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಕ್ರಿಯೇಟ್ ಮಾಡಿರೋದಲ್ಲ ಇಂಡಿಯಾವನ್ನು. ದೇ ಜಸ್ಟ್ ಜಾಯಿನ್ ಇಂಡಿಯಾ. ಅವರು ಜಾಯ್ನ್ ಆಗ್ತಾರೆ ಆಮೇಲೆ. ದೇ ಜಾಯಿಂಡ್ ಇಂಡಿಯಾ. ಹಾಗಾಗಿ ಭಾರತ ಅನ್ನೋದು ಈ ಸ್ಟೇಟ್ಸ್ಗಳ ನಡುವಿನ ಅಗ್ರಿಮೆಂಟ್ ಅಲ್ಲ. ಹಾಗಾಗಿ ನಾವು ಫೆಡ್ರಲ್ ಅಂತ ಯೂಸ್ ಮಾಡಿಲ್ಲ. ಸ್ಟ್ರಿಕ್ಟ್ ಫೆಡರಲಿಸಮ್ ಅಲ್ಲ ಇದು. ಅದ್ರ ಜೊತೆ ಅಮೇರಿಕಾದ ಸ್ಟೇಟ್ಸ್ಗಳು ಇದೆಯಲ್ವಾ, ಅಮೇರಿಕಾದಲ್ಲಿ ಫೆಡರಲ್ ಸ್ಟೇಟ್ಸ್ಗಳು, ಅವರು ತಮಗೆ ಬೇಕಾದಾಗ ಆ ಒಂದು ಸಿಸ್ಟಮಿಂದ ಹೊರಗೆ ಬರಬಹುದು. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ನೋ ಸ್ಟೇಟ್ಸ್ ಹ್ಯಾಸ್ ದಿ ರೈಟ್ ಟು ಸೆಸೈಡ್ ಫ್ರಮ್ ದಿ ಯೂನಿಯನ್. ನಮ್ಮ ಯೂನಿಯನ್ನಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಅದಕ್ಕೋಸ್ಕರ ನಾವು ಮೇಲ್ಗಡೆ ಏನು ಯೂಸ್ ಮಾಡಿದ್ದೇವೆ? ಇಂಡಿಯಾ, ದಟ್ ಇಸ್ ಭಾರತ್, ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಯೂಸ್ ಮಾಡಿದ್ದೇವೆ ಅಂತ ಅಂಬೇಡ್ಕರ್ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಇದು ನಿಮಗೆ ಅರ್ಥ ಆಗಿರಬಹುದು ಅಂದ್ಕೊಳ್ತೇನೆ. ಇಂಡಿಯಾ, ದಟ್ ಇಸ್ ಭಾರತ್, ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಆರ್ಟಿಕಲ್ಗಳನ್ನು ಡೀಟೇಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ ಮುಂದೆಲ್ಲ, ಅದನ್ನು ನೋಡ್ತಾ ಹೋಗೋಣ. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.